ಸೊ ಈ ಸಲ ಮಾನ್ಸೂನ್ ರೈಡ್ಗೆ ವಯಾಟ್ ಇರೋದು ಹಿಮಾಲಯನ್ ಟ್ರೈಲ್ ಪ್ಯಾಕ್ 2.0ನ ನನ್ನ ಗಾಡಿಗೆ ಇನ್ಸ್ಟಾಲ್ ಮಾಡ್ತಿದ್ದೀನಿ. ಸೊ ಇದು ಬಂದ್ಬಿಟ್ಟು ವಯಾಟೆರಾ ಕಂಪ್ನಿದು ಟ್ರಯಲ್ ಪ್ಯಾಕ್ ಅಂತ. ಸೊ ಇದ್ರದ್ದು ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂತ ಕೊನೆಯಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಇದನ್ನು ಸೊ ಇಲ್ಲಿ ಜಾಗ ಇದೆ ಅಲ್ಲ, ಸೊ ಇದನ್ನ ಹಿಂಗೆ ತಕ್ಕೊಂಡು ಹಿಂಗೆ ಹಾಕ್ಕೊಡಿ. ನನಗಿದು ಲೋ ಬಜೆಟಲ್ಲಿ ಕಡಿಮೆ ರೇಟಲ್ಲಿ ಸಿಕ್ತು. ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಂದು ಲಾಸ್ಟು ಜಮ್ಮು ಕಾಶ್ಮೀರ್ ಬೈಕ್ ರೈಡಲ್ಲಿ ಪೆಟ್ರೋಲ್ ಟ್ಯಾಂಕ್ ಹತ್ರ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ಗೆ ಎರಡು ಕಾಲೇಜ್ ಬ್ಯಾಗ್ಗಳನ್ನ ಟೈ ಮಾಡಿದ್ದೆ. ಸೊ ಏನಕ್ಕಂದರೆ ಇನ್ ಕೇಸ್ ನಾನು ಜಮ್ಮು ಕಾಶ್ಮೀರ್ ಬಾರ್ಡರ್ ಸೈಡ್ ಹೋಗ್ತಾ ಇದ್ದರೆ ಅಲ್ಲಿ ಪೆಟ್ರೋಲ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂದ್ಬಿಟ್ಟು ಸೊ ಎರಡು ಕ್ಯಾನ್ಗಳನ್ನ ಅದರಲ್ಲಿ ಇಟ್ಕೊಂಡ್ರೆ ಅಥವಾ ಬೇರೆ ಏನಾದರೂ ಕ್ಯಾರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಎರಡು ಬ್ಯಾಗ್ಗಳನ್ನ ಟೈ ಮಾಡಿದ್ದೆ. ಸೊ ಆ ಎರಡು ಬ್ಯಾಗ್ಗಳನ್ನ ಏನಕ್ಕೆ ಟೈ ಮಾಡಿದೆ ಅಂತ ಅಂದರೆ ಜರಿಕ್ಯಾನ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಜರಿಕ್ಯಾನ್ ರೇಟ್ಸ್ಗಳು 4,000 to 4,500 ಆಗುತ್ತೆ. ಸೊ ಎರಡು ಕ್ಯಾನ್ಗೆ ನನಗೆ ಒಂದು 8-9 ಸಾವಿರ ಆಗಿಬಿಡುತ್ತೆ. ಸೊ ಅದಕ್ಕೆ ನನಗೆ 8-9 ಸಾವಿರ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಇರೋ ಥಿಂಗ್ಸಲ್ಲೇ ನಾನು ಎರಡು ಕಾಲೇಜ್ ಬ್ಯಾಗ್ ಇತ್ತು. ಸೊ ಅದನ್ನು ಟೈ ಮಾಡಿಕೊಂಡು ಅದರಲ್ಲಿ ಲಗೇಜ್ ಬೇಕಂದರೆ ಲಗೇಜು ಅಥವಾ ಪೆಟ್ರೋಲ್ ಕ್ಯಾನ್ ಬೇಕಂದರೆ ಪೆಟ್ರೋಲ್ ಕ್ಯಾನ್ನ ಆರಾಮಾಗಿ ತೊಗೊಂಡು ಹೋಗ್ಬೋದು ಅಂದ್ಬಿಟ್ಟು ತೊಗೊಂಡೋದೆ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಹೈವೇನಲ್ಲಿ ಅಷ್ಟು ಗೊತ್ತಾಗಲ್ಲ, ರೋಡ್ ಎಲ್ಲೆಲ್ಲಿ ಸರಿ ಇರಲ್ಲ, ಗುಂಡಿಗಳಿರುತ್ತೆ, ಹಂಪ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ಸೊ ಅದು ಎರಡು ಬ್ಯಾಗ್ಗಳು ನಾನು ಹ್ಯಾಂಡಲ್ ಮರ್ನ ಲೆಫ್ಟು ಅಥವಾ ರೈಟು ಟರ್ನ್ ಮಾಡಬೇಕಾದ್ರೆ ಆ ಬ್ಯಾಗ್ಗಳು ಹೋಗ್ಬಿಟ್ಟು ಫ್ರಂಟ್ ವೀಲ್ಗೆ ಹೊಡಿತಾ ಇದ್ವು. ಸೊ ಫ್ರಂಟ್ ವೀಲ್ಗೆ ಹೊಡೆದಾಗ ನನಗೆ ಬ್ಯಾಲೆನ್ಸ್ ತಪ್ಪೋಗ್ತಾ ಇತ್ತು. ಸೊ ತುಂಬ ಸಲ ಅದು ವಿಡಿಯೋನು ಹಾಕಿರ್ತೀನಿ ಯಾವ್ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಅಂತ. ಮತ್ತು ನನಗೆ ಜೆರಿಕ್ಯಾನ್ಸಲ್ಲಿ 8-9 ಸಾವಿರ ಇನ್ವೆಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಯಾಕಂದರೆ 8-9 ಸಾವಿರಕ್ಕೆ ನಾನು ಒಂದು ಮಾನ್ಸೂನ್ ರೈಡ್ಗೆ ಪೆಟ್ರೋಲ್ಗೆ ಆಗ್ಬಿಡುತ್ತೆ 8-9 ಸಾವಿರ. ಸೊ ಅದ್ರ ಬದಲಿಗೆ ಇನ್ನೊಂದು ಪ್ರಾಡಕ್ಟ್ನ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಇದು ಬಂದ್ಬಿಟ್ಟು ವಯಾಟೆರಾ ಕಂಪ್ನಿದು ಟ್ರಯಲ್ ಪ್ಯಾಕ್ ಅಂತ. ಸೊ ಇದು ನನ್ನ ಗಾಡಿಗೆ ತರಿಸಿದ್ದೀನಿ ಹಿಮಾಲಯನ್ಗೆ. ಸೊ ಬೇರೆ ಬೇರೆ ಗಾಡಿಗಳಿಗೂ ವಯಾಟೆರಾ ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಎಲ್ಲ ಗಾಡಿಗೂ ಸಿಗುತ್ತೆ. ಸೊ ನಾನು ನನ್ನ ಹಿಮಾಲಯನ್ಗೆ ವಯಾಟೆರಾದು ಟ್ರಯಲ್ ಪ್ಯಾಕು. ಸೊ ಇದ್ರದ್ದು ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂತ ಕೊನೆಯಲ್ಲಿ ಹೇಳ್ತೀನಿ. ಸೊ ಇದನ್ನು ಫಸ್ಟ್ ಇವಾಗ ಓಪನ್ ಮಾಡೋಣ. ಟಾಪ್ ಆ್ಯಂಗಲಿಂದ ಒಂದು ರೆಕಾರ್ಡ್ ಮಾಡ್ಕೊಬೇಕು. ಇದ್ರದ್ದು ಟ್ರೈಪೋಡ್ ಹಾಳಾಗಿದೆ. ಸೊ ಅದಕ್ಕೋಸ್ಕರ ಇದ್ರದ್ದು ಒಂದು ಟ್ರೈಪೋಡ್ ಬರುತ್ತೆ ಗೋಪುರದ್ದು. ಸೊ ಅದು ಹಾಳಾಗಿದೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಹೆಲ್ಮೆಟಲ್ಲೇ ಹಾಕ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಓಪನ್ ಮಾಡೋಣ. ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ಈ ಲೆವೆಲ್ಗೆಲ್ಲ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಿರೋದು. ನಮ್ಮ ಗಾಡಿದು ಲೆಫ್ಟ್ ಸೈಡ್ಗೊಂದು ಮತ್ತು ರೈಟ್ ಸೈಡ್ಗೊಂದು. ಇದು ಬಂದ್ಬಿಟ್ಟು ನಮ್ಮದು ಹಿಮಾಲಯನ್ಗೆ ಕ್ಲಿಪ್ ಕೊಟ್ಟಿದ್ದಾನೆ. ಇಲ್ಲಿ ಇಲ್ಲೊಂದು ಕ್ಲಿಪ್ ಇದೆ, ಇಲ್ಲೊಂದು ಕ್ಲಿಪ್ ಇದೆ. ಸೊ ಆರಾಮಾಗೆ ಪೆಟ್ರೋಲ್ ಕ್ಯಾನು ಇಡ್ಬೋದು, ಅದ್ರ ಜೊತೆಗೆ ಇನ್ನೂ ಏನಾದರೂ ಬೇಕಾದರೆ ಇಡ್ಬೋದು. ಇದರಲ್ಲಿ ಬೇಜಾನ್ ಜಾಗ ಇದೆ, ಇಷ್ಟಿದೆ. ಆಮೇಲೆ ಇನ್ನೂ ಜಾಸ್ತಿ ಜಾಗ ಇದೆ. ಸೊ ಇದು ಬಂದ್ಬಿಟ್ಟು ಮಳೆಗಾಲದಲ್ಲಿ ಯೂಸ್ ಮಾಡ್ಕೊಳ್ಳೋದು, ರೈನ್ ಪ್ರೂಫ್. ಸೊ ಈ ಕ್ಲಾತ್ ಏನಿದೆ, ಈ ಕ್ಲಾತ್ ಬಂದ್ಬಿಟ್ಟು ರೈನ್ ಪ್ರೂಫು. ಸೊ ಒಳಗಡೆ ಏನಾದರೂ ಐಟಮ್ ಇಟ್ಟಾಗ ಮಳೆಯಲ್ಲಿ ನೆನೆಬಾರ್ದು ಅಂತ ಇದನ್ನು ಕೊಟ್ಟಿರ್ತಾರೆ. ಸೊ ನೋಡಿ, ಇದು ಹಿಂಗಿರುತ್ತೆ ಬ್ಯಾಗ್. ಇಲ್ಲಿ ಪ್ಯಾಡಿಂಗ್ ಇದೆಯಲ್ಲ, ಈ ಪ್ಯಾಡಿಂಗ್ ತುಂಬ ದಪ್ಪ ಇದೆ, ತುಂಬ ತಿಕ್ಕಿದೆ ಇದು ಒಳಗಡೆ. ಸೊ ಅದ್ರ ಜೊತೆಗೆ ನಮಗೆ ಔಟ್ಸೈಡ್ ಒಂದು ಜಿಪ್ ಕೊಟ್ಟಿದ್ದಾನೆ, ಪಾಕೆಟು, ಚಿಕ್ಕ ಪಾಕೆಟು. ಸೊ ಇಲ್ಲಿ ಏನಾದರೂ ಕ್ಯಾರಿ ಮಾಡ್ಕೊಬೋದು. ಸೊ ರೇಟ್ ನಾನು ಕೊನೆಗೆ ಹೇಳ್ತೀನಿ. ಸೊ ಫಸ್ಟ್ ಇದನ್ನು ಇವಾಗ ಇನ್ಸ್ಟಾಲ್ ಮಾಡೋಣ ಬನ್ನಿ. ಸೊ ಇದು ಲೆಫ್ಟು, ಲೋಗೋ ಯಾವುದು ಲೆಫ್ಟಿಗಿರುತ್ತೆ ಸೊ ಅದು ಲೆಫ್ಟ್ ಸೈಡು. ಸೊ ಇದು ರೈಟಿಗಿರುತ್ತೆ. ಸೊ ಫಸ್ಟ್ ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಜಾಗ ಇದೆ ಅಲ್ಲ, ಸೊ ಈ ಹೋಲು ಇಲ್ಲಿ ಜಾಗ ಕೊಟ್ಟಿದ್ದನಲ್ಲ, ಸೊ ಇದು ಇದರೊಳಗೆ ಹೋಗಬೇಕು. ಸೊ ಇದನ್ನ ಹಿಂಗೆ ತಕ್ಕೊಂಡು ಹಿಂಗೆ ಹಾಕ್ಕೊಡಿ. ಸೊ ಹೋಯ್ತಲ್ಲ ಈಗ. ಸೊ ಹೋದ್ಮೇಲೆ ಇಲ್ಲಿ ಸ್ಟ್ರ್ಯಾಪ್ ಇದೆ. ಸೊ ಈ ಸ್ಟ್ರ್ಯಾಪ್ನ
ಇದರೊಳಗಡೆ ಪ್ಲೇಸ್ ಮಾಡಿ. ಸೊ ನಿಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಮಾಡಿಕೊಂಡು ಅಲ್ಲಿಗೆ ಹಾಕಿ. ಸೊ ಇದು ಇನ್ನೊಂದು ಇಲ್ಲಿ ಟಾಪಲ್ಲಿ ಬರುತ್ತೆ ಇನ್ನೊಂದು ಸ್ಟೆಪ್ಪು. ಸೊ ಇಲ್ಲಿ ಹಿಂಗೆ ತೂರಿಸ್ಕೊಂಡು ಇನ್ಸ್ಟಾಲೇಷನ್ ಈಸಿ, ಏನು ಕಷ್ಟ ಇಲ್ಲ, 1 ನಿಮಿಷಕ್ಕೆ ಮಾಡಿಬಿಡ್ಬೋದು. ಸೊ ಇಷ್ಟೇ. ಸೊ ಇದು ಮಡಚೋದು ಆ ಕಡೆ ಹೋಗುತ್ತೆ. ಸೊ ಹಿಂಗೆ ಮಡಚ್ಬಿಟ್ಟು ಇದನ್ನು ಲಾಕ್ ಮಾಡೋದು. ಸೊ ಇದು ನಿಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಅಷ್ಟೇ, ಮುಗೀತು. ಸೊ ಇದರಲ್ಲಿ ಏನಾದರೂ ಇಟ್ಟರೆ ಇಷ್ಟು ದಪ್ಪ ಬರ್ಬೋದು, ಇಷ್ಟು ದಪ್ಪ ಬರುತ್ತೆ. ಸೊ ಇದನ್ನು ಹಾಕ್ಬಿಡೋಣ. ಇದು ಹಂಗೆ ಇರಲಿ, ಆಮೇಲೆ ರಿಮೂವ್ ಮಾಡ್ತೀನಿ. ಸೊ ಫಸ್ಟ್ ಟ್ರ್ಯಾಪ್ ತಗೊಳ್ಳಿ. ಇದು ಹಿಂಗೆ ಬರಬೇಕು. ಸೊ ಇದು ಹಿಮಾಲಯನ್ಗೆ ತಕ್ಕಂತೆ ಸ್ಟ್ರ್ಯಾಪ್ನ ರೆಡಿ ಮಾಡಿದ್ದಾರೆ. ಸೊ ಬೇರೆ ಬೇರೆ ಗಾಡಿಗಳಿಗೆ ಬೇರೆ ಬೇರೆ ಥರ ಬರುತ್ತೆ, ಬಟ್ ಎಲ್ಲ ಗಾಡಿಗೂ ಸಿಗುತ್ತೆ. ಸೊ ಆಮೇಲೆ ಇದನ್ನು ನಿಮಗೆ ಇದರಲ್ಲಿ ಏನು ಬೇಕು ಇಟ್ಕೊಳ್ಳಿ. ಸೊ ಇದು ರೈನ್ ಕೋಟಿಂಗು. ಸೊ ಇದು ವಾಟರ್ ಪ್ರೂಫು. ಮಳೆಗಾಲದಲ್ಲಿ ಈ ಥರ ಟೈಮ್ನಲ್ಲಿ ಇದನ್ನು ಯೂಸ್ ಮಾಡ್ಕೊಬೋದು. ಬೇಡ ಅಂದರೆ ತೆಗೆದಿಕ್ಬೋದು, ಬೆಟರ್ ಯಾವಾಗಲೂ ಇಟ್ಕೊಂಡ್ರೆ ಒಳ್ಳೆಯದು. ಸೊ ನೋಡಿ, ಇಷ್ಟು ಜಾಗ ಇರುತ್ತೆ, ಆರಾಮಾಗಿ 5 ಲೀಟ್ರ್ ಕ್ಯಾನ್ ಹಿಡಿಯುತ್ತೆ. ಬರೀ ಜರಿ ಕ್ಯಾನ್ಗಳಿಗೆ ಪೆಟ್ರೋಲ್ ಕ್ಯಾರಿ ಮಾಡೋಕ್ಕೆ ಅಂತ ಹೇಳ್ತಿಲ್ಲ, ಲಗೇಜ್ನೂ ಇಟ್ಕೊಬೋದು. ಸೊ ಇಷ್ಟೇ. ಸೊ ಇಲ್ಲಿ ಒಂದು ಜಿಪ್ ಕೊಟ್ಟಿದ್ದಾನೆ, ಇಲ್ಲಿ ಏನಾದರೂ ಇಟ್ಕೊಬೋದು. ಸೊ ಇವಾಗ ಲುಕ್ ತೋರಿಸ್ತೀನಿ. ಸೊ ನೋಡಿ, ಹಿಂಗೆ ಬರುತ್ತೆ, ಚೆನ್ನಾಗಿದೆ. ಒಂಥರ ನಮ್ಮ ಹಿಮಾಲಯನ್ಗಳು ತೊಗೊಳ್ಳೋದೇ ಲಗೇಜ್ ಕ್ಯಾರಿ ಮಾಡಿಕೊಂಡು ಲಾಂಗ್ ರೈಡ್ ಹೋಗೋಕ್ಕೆ. ಸೊ ನೋಡೋಕ್ಕೂ ಚೆನ್ನಾಗಿರಬೇಕು, ಲಗೇಜು ಇಡಿಸ್ಬೇಕು. ಸೊ ನನಗಿದು ಇಷ್ಟ ಆಯಿತು. ಸೊ ನೋಡಿ, ಇದು ಸೈಡಿಂದ ಈ ಲುಕ್ಕು. ಲೋಗೋ ಚೆನ್ನಾಗಿದೆ, ಇವ್ರದ್ದು ಲೋಗೋನು ಚೆನ್ನಾಗಿದೆ, ಮತ್ತು ಇಲ್ಲಿ ಟ್ರೈಲ್ ಪ್ಯಾಕ್ 2.2 ಅಂತ ಹಾಕಿದ್ದಾರೆ. ಸೊ ಇದು ಫ್ರಂಟ್ ವ್ಯೂ. ಸೊ ಲಗೇಜ್ ಹಾಕಿದ್ಮೇಲೆ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಸೊ ನನಗಿದು ಲೋ ಬಜೆಟಲ್ಲಿ ಕಡಿಮೆ ರೇಟಲ್ಲಿ ಸಿಕ್ತು. ಸೊ ಇದೇ ಬೆಸ್ಟ್ ಅನಿಸ್ತು, ಅದಕ್ಕೆ ನಾನು ಇದನ್ನೇ ಹಾಕ್ಕೊಂಡೆ. ಸೊ ಇದು ಒಂದು ಪೇರ್ಗೆ ಅಂದರೆ 2 ಟ್ರೈಲ್ ಪ್ಯಾಕು, ಲಿಫ್ಟು ಮತ್ತು ರೈಟು 2 ಸೇರಿ 2,999, 2,999, 3,000 ರೂಪಾಯಿಗೆ ₹1 ಕಡಿಮೆ. ಸೊ 2,999ಗೆ 2 ಟ್ರೈಲ್ ಪ್ಯಾಕ್ ಬರುತ್ತೆ, ಲೆಫ್ಟ್ಗೆ ಮತ್ತು ರೈಟ್ ಸೈಡ್ಗೆ. ಸೊ ಇದು ಕಂಪ್ನಿ ಬಂದುಬಿಟ್ಟು ವಯಾಟೆರಾದು. ಸೊ ನಿಮಗೇನಾದರೂ ವಯಾಟೆರಾದು ಪ್ರಾಡಕ್ಟ್ ಏನಾದರೂ ಬೇಕು ಅಂದರೆ ನಿಮ್ಮ ಗಾಡಿಗಳಿಗೆ, ಸೊ ವಯಾಟೆರಾ ಅವ್ರದ್ದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಸರ್ಚ್ ಮಾಡ್ಬೋದು. ಇದು ಅಥವಾ ಅಮೆಝಾನಲ್ಲೂ ಸಿಗುತ್ತೆ ನೋಡಿ, ಅಮೆಝಾನಲ್ಲೂ ಆರ್ಡ್ರ್ ಮಾಡ್ಕೊಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಬೇರೆ ಏನಾದರೂ ರಿವ್ಯೂ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, DM ಮಾಡಿ. ಥ್ಯಾಂಕ್ ಯು.